ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಟ್ರಸ್ಟಿಗಳ ಗಮನಕ್ಕೂ ತಾರದೆ ಮೈ ಶುಗರ್ ಖಾಸಗೀಕರಣಕ್ಕೆ ತಯಾರಿ. ಕಾಂಗ್ರೆಸ್ ಮುಖಂಡ ರಾಮಕೃಷ್ಣರ ವಿದ್ಯಾಸಂಸ್ಥೆಗೆ ಗುತ್ತಿಗೆ ಕೊಡಲು ತಯಾರಿ. ಕುಮಾರಸ್ವಾಮಿ ಆಕ್ರೋಶದ ಬೆನ್ನಲ್ಲೇ ಎಚ್ಡಿಕೆ ಜೊತೆ ಶಾಸಕ ಗಣಿಗ ರವಿಕುಮಾರ್ ಚರ್ಚೆ. ಶಾಲೆ ಉಳಿಸೋ ಕುರಿತು ರೈತ ಮುಖಂಡರ ಜೊತೆ ಮಹತ್ವದ ಸಭೆ. ಕೊಡವ ಸಮುದಾಯದಿಂದ ಬಂದ ನಟಿ ನಾನೊಬ್ಬಳೇ ಅಂತ ಅನ್ಸತ್ತೆ ಅಂದ್ರು ರಶ್ಮಿಕಾ. ಸಿನಿಮಾ ರಂಗಕ್ಕೆ ಕೊಡವ ಸಮುದಾಯದ ನಟಿಯರ ಕೊಡುಗೆ ಬಗ್ಗೆ ಗೊತ್ತಿಲ್ವಾ? ಬರ್ಕಾದತ್ ನಡೆಸಿದ ಸಂದರ್ಶನದಲ್ಲಿ ಸುಳ್ಳು ಹೇಳಿದ ರಶ್ಮಿಕಾ. ಬಸ್ಗೆ ಕಲ್ಲು ತೂರಿದ ಕೇಸ್ನಲ್ಲಿ ಹಿಂದೂ ಮುಖಂಡ ಸಮಿತ್ ರಾಜ್ ದರೆಗುಡ್ಡೆ ಅರೆಸ್ಟ್. ಮೊಬೈಲ್ ಪರಿಶೀಲನೆ ಮಾಡಿದಾಗ ಪೊಲೀಸರೇ ಶಾಕ್. ಕರಾವಳಿ ರಾಜಕಾರಣಿಯ 50ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಪತ್ತೆ. ಮಕ್ಕಳಲ್ಲಿ ಹಾರ್ಟ್ ಅಟ್ಯಾಕ್ ಬಗ್ಗೆ ಅರಿವು ಅಗತ್ಯ. ಹೃದಯ ಸಂಬಂಧಿ ಪಠ್ಯ ಅಳವಡಿಕೆಗೆ ಶಿಕ್ಷಣ ಇಲಾಖೆಗೆ ರೂಪ್ಸಾ ಮನವಿ. ವಿಶೇಷ ತರಗತಿ ನಡೆಸಲು ಸರ್ಕಾರಿ ವೈದ್ಯರಿಗೆ ಸುತ್ತೋಲೆ ಹೊರಡಿಸುವಂತೆ ಡಾಕ್ಟರ್ ಹಾಲ್ನೂರು ಲೇಪಾಕ್ಷಿ ಕೋರಿಕೆ. ತುಂಗಾಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆ. ಕೊಪ್ಪಳದ ಆನೆಗೊಂದಿ ಬಳಿ ಇರೋ ಶ್ರೀಕೃಷ್ಣ ದೇವರಾಯ ಸಮಾಧಿ ಮಂಟಪ ಮುಳುಗಡೆ. ನದಿಯಲ್ಲಿ ಸ್ನಾನಕ್ಕೆ ತೆರಳದಂತೆ ಮುನ್ಸೂಚನೆ. ನದಿ ಪಾತ್ರದ ರೈತರಿಗೆ ಸಂಕಷ್ಟ. ಬಳ್ಳಾರಿಯಲ್ಲಿ ಭಾರೀ ಮಳೆಗೆ 108 ರಗಳೆ. ಹೊಸಮುರುಣಿ ಮತ್ತು ಚಳ್ಳೆಕುಡ್ಲೂರು ಸಂಪರ್ಕ ರಸ್ತೆ ಜಲಾವೃತ. ರಭಸವಾಗಿ ಹರಿತಾ ಇರೋ ನೀರಲ್ಲಿ ಪ್ರಾಣ ಪಣಕ್ಕಿಟ್ಟು ದಾಟ್ತಾ ಇರೋ ಜನ. ಸ್ವಲ್ಪ ಯಾಮಾರಿದರೂ ಪ್ರಾಣಾಪಾಯ ಫಿಕ್ಸ್. ಉಡುಪಿ ಜಿಲ್ಲೆಯಲ್ಲಿ ಗುಡುಗು ಸಹಿತ ಧಾರಾಕಾರ ಮಳೆ. 2 ದಿನ ಆರೆಂಜ್ ಅಲರ್ಟ್ ಘೋಷಣೆ. ಮೀನುಗಾರರಿಗೆ ಕಡಲಿಗೆ ಇಳಿಯದಂತೆ ಜಿಲ್ಲಾಡಳಿತದಿಂದ ಸೂಚನೆ. ಎನ್ ರವಿಕುಮಾರ್ ನಡೆಯಿಂದ ಬಿಜೆಪಿ ಜೊತೆ ಸಂಘ ಪರಿವಾರಕ್ಕೂ ಮುಜುಗರ. ಸಂಘದಿಂದ ಬಂದಿರೋ ನಾಯಕ ಅನ್ನೋ ವರ್ಚಸ್ಸಿರೋದ್ರಿಂದ ಆರ್ಎಸ್ಎಸ್ ನಾಯಕರಿಗೂ ಬೇಸರ. ನಂಬಿಕೆ ಇಟ್ಟಿರೋದ್ರಿಂದ ಇಂಥ ವರ್ತನೆ ಸರಿಯಲ್ಲ ಅಂತ ಅಸಮಾಧಾನ. ಸ್ವಯಂ ನಿವೃತ್ತಿ ನಿರ್ಧಾರದಿಂದ ಹಿಂದೆ ಸರಿಯದ ಎಎಸ್ಪಿ ನಾರಾಯಣ ಬರಮನಿ. ವಿಆರ್ಎಸ್ ಬಳಿಕ ಬಿಜೆಪಿಯಿಂದ ಎಲೆಕ್ಷನ್ಗೆ ನಿಲ್ತಾರೆ ಅನ್ನೋ ಗುಮಾನಿ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಸ್ಪರ್ಧೆಗೆ ತಯಾರಿ. 5 ವರ್ಷ ನಾನೇ ಸಿಎಂ ಅಂದ ಸಿದ್ದರಾಮಯ್ಯ. ನೋ ಅಬ್ಜೆಕ್ಷನ್ ಅಂದಿದ್ದ ಡಿಕೆಶಿ. ಸಿಎಂ ಸ್ಥಾನದ ವಿಚಾರದಲ್ಲಿ ಆತುರ ಬೇಡ. ಸದ್ಯದ ಪರಿಸ್ಥಿತಿಯಲ್ಲಿ ಅಧಿಕಾರ ಹಂಚಿಕೆ ಸೂತ್ರ ಕಷ್ಟ. ಮಲ್ಲಿಕಾರ್ಜುನ ಖರ್ಗೆ ಕೊಟ್ಟ ಅಭಯದಿಂದ ಮೌನ ವಹಿಸಿದ್ರ ಡಿಕೆ ಶಿವಕುಮಾರ್. ಕಲ್ಯಾಣ ಕರ್ನಾಟಕದತ್ತ ನಿಖಿಲ್ ಕುಮಾರಸ್ವಾಮಿ ಕಣ್ಣು. ಹಳೆ ಮೈಸೂರು ಭಾಗದಲ್ಲಿನ ಪ್ರವಾಸದ ಬಳಿಕ ಕಲ್ಯಾಣ ಉತ್ತರ ಕರ್ನಾಟಕದಲ್ಲೂ ಸಮಾವೇಶದ ಪ್ಲಾನ್. ಜನರೊಂದಿಗೆ ಜನತಾದಳ ಹೆಸರಲ್ಲಿ ಪಕ್ಷ ಸಂಘಟನೆಗೆ ದೃಢ ಹೆಜ್ಜೆ. ಮೈಸೂರಿನ ಜನಸ್ಪಂದನ ಸಭೆಯುದ್ದಕ್ಕೂ ನ್ಯೂಸ್ ಫಸ್ಟ್ ವರದಿಗಳ ಸದ್ದು. ಕಬಿನಿ ಹಿನ್ನೀರಲ್ಲಿ ಅಕ್ರಮ ರೆಸಾರ್ಟ್. ಸುಭಾಷ್ ಪವರ್ ಕಾರ್ಪೊರೇಷನ್ ಕಳ್ಳಾಟದ ಪ್ರಸ್ತಾಪ. 10ಕ್ಕೂ ಹೆಚ್ಚು ವರದಿಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ. ಕಾನೂನು ಕ್ರಮದ ಭರವಸೆ ಕೊಟ್ಟ ಸಚಿವ ಮಹದೇವಪ್ಪ. ದೊಡ್ಡಬಳ್ಳಾಪುರದ ಗುಲ್ಯ ಗ್ರಾಮದಲ್ಲಿ ದಲಿತರಿಗೆ ದೇವಸ್ಥಾನ ಪ್ರವೇಶ ನಿರ್ಬಂಧ. ತಹಶೀಲ್ದಾರ್ ವಿಭಾ ರಾಥೋಡ್ ನೇತೃತ್ವದಲ್ಲಿ ಸಂಧಾನ ಸಭೆ ಯಶಸ್ವಿ. ಶತಮಾನದ ಇತಿಹಾಸವಿರೋ ವೇಯಿಗಣ್ಣಮ್ಮ ಗುಡಿ ಪ್ರವೇಶಾವಕಾಶ. ಹುಣಸೂರಿನ ವಡ್ಡರಗುಡಿಯಲ್ಲಿ ಸಿಲಿಂಡರ್ ಸ್ಫೋಟ. ಮನೆಯಲ್ಲಿದ್ದ ವಸ್ತುಗಳು ಚಿನ್ನಾಭರಣ ಸೇರಿ 20 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ವಸ್ತುಗಳು ಸುಟ್ಟು ಕರಕಲು. ಆಶಾ ಕಾರ್ಯಕರ್ತೆ ಶಾಂತಲಾ, ಅತ್ತೆ ಈರಮ್ಮ ಪ್ರಾಣಾಪಾಯದಿಂದ ಪಾರು. ಚಾಕು ಇರಿದ ಮೇಲೆಯೂ ವಿಕೃತಿ ಮೆರೆದಿದ್ದ ಅಭಿಷೇಕ್. ನರಳುತ್ತಾ ಇದ್ದ ಪೂರ್ಣಿಮಾ ಕತ್ತಲ್ಲಿ ಕಟ್ಟಿದ್ದ ತಾಳಿ. ಫೋಟೋ ತಗೊಂಡು ಅದನ್ನೇ ಸ್ಟೇಟಸ್ ಹಾಕೊಂಡಿದ್ದ ಆರೋಪಿ. ಮಗನ ಸಾವಿನ ಬಳಿಕ ಸೊಸೆಯನ್ನ ಮನೆಯಿಂದ ಹೊರಹಾಕಿದ ಅತ್ತೆ ಮಾವ. ಆಸ್ತಿಗಾಗಿ ಹಲ್ಲೆ ನಡೆಸಿ ಅಮಾನವೀಯ ವರ್ತನೆ. ಬೆಂಗಳೂರಿನ ಕುಂಬಳಗೋಡು ಠಾಣೆಯಲ್ಲಿ ದೂರು ದಾಖಲಿಸಿದ ಸೊಸೆ. ಯುವತಿಯ ಜೊತೆ ಗಲಾಟೆ ಮಾಡ್ತಾ ಇದ್ದ ಯುವಕರ ಗ್ಯಾಂಗ್. ಗಲಾಟೆ ಬಿಡಿಸಲು ಹೋಗಿದ್ದ ಸ್ಥಳೀಯ ಯುವಕ ಆಸ್ಪತ್ರೆ ಪಾಲು. ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ದೂರು. ಭಾರತದಲ್ಲಿನ 35 ಕೋಟಿ ಜನರಿಗೆ ಗುಣಮಟ್ಟದ ಜೀವನ ಸಿಗ್ತಿಲ್ಲ.
ಒಬ್ಬರು ಗುಡ್ ಲೈಫ್ ಸ್ಟೈಲ್ನಿಂದ ವಂಚಿತ. ಪೌಷ್ಟಿಕ ಆಹಾರ, ಆರೋಗ್ಯ ಸೇವೆ ಮತ್ತು ಗುಣಮಟ್ಟದ ಶಿಕ್ಷಣ ದೊರೆತಿಲ್ಲ. ವಿಶ್ವಸಂಸ್ಥೆಯಿಂದ ಬಿಡುಗಡೆಯಾದ ವರದಿಯಲ್ಲಿ ಉಲ್ಲೇಖ. ಮಳೆ ಅಬ್ಬರಕ್ಕೆ ತತ್ತರಿಸಿದ ಚೀನಾ, ಮೇಲ್ಚಾವಣಿ ಸೋರಿಕೆಯಾಗಿ ಮಳೆ ನೀರಿನಿಂದ ಸಿಚುವಾನ್ ರೈಲ್ವೆ ನಿಲ್ದಾಣ ಜಲಾವೃತ. ನದಿಯಂತಾದ ರಿವರ್ ಫ್ರಂಟ್ ಮಾಲ್, ಜನರಿಗೆ ಜಲ ಸಂಕಷ್ಟ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.